ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ನಮ್ಮ ತೋಟದಲ್ಲಿ ಬಂದಿರೋ ಫಲಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಟೊಮೆಟೊ ಎಷ್ಟು ಚಿಕ್ಕದಾಗಿ ಎಷ್ಟು ರೆಡ್ಡಾಗಿ ಬಂದಿದೆ ನೋಡಿ. ಕೇಳುವಾಗ ಎಷ್ಟು ಖುಷಿಯಾಗುತ್ತೆ. ನಾವೇ ಗಿಡ ಹಾಕಿ ಬೆಳೆದಿರೋದು ತೋಟ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ದಾರೆ, ನೀವು ಯಾವಾಗ ತೋಟದ್ದು ಹಾಕ್ತೀರಾ, ನಿಮ್ಮ ಟೊಮೆಟೊ ಹೇಗೆ ಬಂತು ಎಲ್ಲ ಕೇಳ್ತಾರೆ. ಹಾಗಾಗಿ ಇದೊಂದು ಹಾಕಿಬಿಟ್ಟಿದ್ದೆ, ಅವರು ಬೇಗ ನೋಡಿ ನೀವೆಲ್ಲ ಅಂತ. ನೋಡಿ, ಟೊಮೆಟೊ ಇಷ್ಟೊಂದು ಆಗಿದೆ. ಹಣ್ಣು ಅಂದರೆ ಎಲ್ಲ ಕಾಯಿ ಇದೆ. ಈಗ ಹಣ್ಣಾಗಿರೋದೆಲ್ಲ ಕೇಳ್ತಾ ಇದ್ದೀನಿ. ಇವತ್ತು ಇನ್ನು ಸುಮಾರು ಸಿಕ್ತು. ಒಂದು ಅರ್ಧ ಕೆ ಜಿ ಸಿಕ್ಬೇಕು. ಅಂಗಡಿಯಿಂದ ತರಕ್ಕೆ ಹೋದರೆ ಅರ್ಧ ಕೆ ಜಿ ಆಯಿತು. ಹಾಗೆ ನೋಡಿ, ಇದು ಗೊಂಚು 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 ಹಿಡಿದಿದೆ. ಇದು ಎಷ್ಟೊಂದು ಜಾತಿ ಟೊಮೆಟೊ ಇದೆ ಅಂತೆ ಗಿಡಗಳು. ಆದರೆ ಇದು ಅಂದರೆ ನಾವು ಬೆಂಗಳೂರಲ್ಲಿ ಒಂದೇ ಒಂದು ನೋಡಿರೋದು, ಏನಂದರೆ ನಾಟಿ ಟೊಮೆಟೊ ಒಂದು, ಆಪಲ್ ಟೊಮೆಟೊ ಒಂದು. ಇಲ್ಲಿ ಹಾಗಲ್ಲ, ಏನೇನೋ ಬೇರೆ ಬೇರೆ ಇರುತ್ತಂತೆ. ನಮಗೆ ಗಿಡ ಇಷ್ಟೊಂದು ಹಬ್ಬತ್ತೆ ಅಂತ ಗೊತ್ತಿರಲಿಲ್ಲ. ಇದು ನಾವು ನರ್ಸರಿಯಿಂದ ತಂದಿರೋ ಗಿಡ. ಅದು ಎಷ್ಟು ಎತ್ತರಕ್ಕೆ ಬೆಳೀತಂದರೆ ಎಲ್ಲರೂ ಹಣ್ಣಾದಮೇಲೆ ಹಾಕಿ ವೀಡಿಯೋ ಮಾಡಿ, ಹಣ್ಣಾದಮೇಲೆ ವೀಡಿಯೋ ಮಾಡಿ ಅಂತ ಇದ್ದರು. ಅದಕ್ಕೆ ಇವತ್ತು ನೋಡಿ, ಬೆಳಿಗ್ಗೆ ಬಂದು ಎಲ್ಲ ಕೇಳ್ತಾ ಇದ್ದೆ. ಸ್ವಲ್ಪ ತುಂಬ ಚೆನ್ನಾಗಿತ್ತು, ಕ್ಯೂಟ್ ಇತ್ತು ನೋಡೋಕ್ಕೆ. ಹಾಗೆ ಎಲ್ಲ ಕಿತ್ತು. ಇನ್ನು ಯಾವುದು ಬಂದಿಲ್ಲ ಅಷ್ಟೊಂದು ಜೋರಾಗಿ. ಒಂದು ಬೆಂಡೆಕಾಯಿ ಒಂದು ಬಂತು, ಆಮೇಲೆ ಸಾಂಬಾರು ಸೌತೆಕಾಯಿ ಒಂದು ಬಂದಿದೆ. ಇನ್ನು ಒಂದೇ ಸರ್ತಿ ಮೋಸ್ಟ್ಲಿ ಎಲ್ಲ ಒಟ್ಟಿಗೆ ಆಗ್ಬೋದು ಅನಿಸುತ್ತೆ ಗಿಡಗಳೆಲ್ಲ. ನೋಡಿ, ಟೊಮೆಟೊ ಅಂತೂ ಒಂದೊಂದು ಬಂಚಲ್ಲಿ 1 7 8 6 ಇದೆ. ಈ ಟೊಮೆಟೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಖುಷಿ ಆಗುತ್ತೆ ನೋಡಿದರೆ. ಅಂದರೆ ಟೊಮೆಟೊ ಬೆಳೀತದೆ, ಆದರೂ ಇದು ಏನು ಗೊತ್ತಾ, ಒಂದೊಂದು ಗೊಂಚು 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 ಒಳಗೆ ಗಿಡಗಳ ಒಳಗಡೆ ಎಲ್ಲ ಇದೆ. ಇದನ್ನೆಲ್ಲ ಇನ್ನೂ ಒಂದೊಂದಾಗಿ ಕೇಳಬೇಕು ಬೇಕಾದಂಗೆ. ಈಗ ಕೊತ್ತಂಬರಿ ಸೊಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಇದೆಲ್ಲ ನಾವು ಮನೆಯಿಂದನೇ ಬೆಳ್ಕೊತೀನಿ. ನಾ ಬಂದಾಗಿನಿಂದ ಏನು ಗೊಬ್ಬರ ಎಲ್ಲ ಫುಲ್ ರೆಡಿ ಮಾಡಿ ಇಟ್ಟಿದ್ದೀನಿ. ಇವರು ಇನ್ನೂ ಮಾಡ್ಕೊತಾರೆ ಟೈಮ್ ಇದ್ದಾಗ. ಹಾಗೆ ನೋಡಿ, ಬೆಂಡೆಕಾಯಿ ಒಂದೆರಡು ಬಂದಿದೆ, ಅದರಲ್ಲಿ ಒಂದು ತೆಗಿಯೋಣ ಅಂತ ಬಂದಿದ್ದೆ. ಈಗ ಬೆಂಡೆಕಾಯಿ ಗಿಡಗಳಂತೂ ಅಷ್ಟೊಂದು ಹಬ್ಬಿದೆ. ಕುಕುಂಬರ್ ಇದೆಯಲ್ಲ, ಇಷ್ಟು ಹಬ್ಬಿದೆ. ಆದರೆ ಇನ್ನೂ ಹೂವು ಆಗ್ತಾಯಿದೆ ಬಿಟ್ಟರೆ ಕಾಯಿ ಆಗಿಲ್ಲ. ನೋಡಿ, ಇದು ಸೌತೆಕಾಯಿ, ಸಾಂಬಾರು ಸೌತೆಕಾಯಿ, ಇದು ನೋಡೋಕೆ ಅಷ್ಟು ಖುಷಿ ಆಗ್ತಾಯಿದೆ. ಇದು ಬಂದಿದೆ. ಇವಾಗ ಬಂದಿರೋದು ಒಂದೊಂದೇ ಫಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ಬದನೆಕಾಯಿ ಇವೆಲ್ಲ ಹೂವಾಗಿದೆ ಫುಲ್ಲು. ಆಮೇಲೆ ಒಂದು ಸರ್ತಿ ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ನನಗಂತೂ ಹೇಳ್ಕೊಳ್ಳೋಕ್ಕೆ ಅಷ್ಟೇ ಹೆಮ್ಮೆ. ಅಂದರೆ ಇಲ್ಲಿ ಏನಾಗುತ್ತೋ ಅಂದ್ಕೊಂಡು ತರಕಾರಿ ತುಂಬ ಚಪ್ಪರ ನೋಡಿದರೆ ಒಂದು ಮದುವೆ ಮನೆದು ತೋರಣ ಅಂತಾರಲ್ಲ, ಹೀಗೆ ಕಮಾನಾಗಿ ಮಾಡ್ತಾರೆ, ಆ ಥರದ್ದು ಆಗಿದೆ. ಟೊಮೆಟೊ ಗಿಡ ನೋಡಿ ಎಷ್ಟೆಷ್ಟು ಎತ್ತರ ಬೆಳೆದಿದೆ. ಅದು ಮೇಲೆ ಎತ್ತಿ ನಮಗೆ ಕೀಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಇದು ಬೆಂಡೆಕಾಯಿ ತುಂಬ ದೊಡ್ಡದೇನಾಗಿಲ್ಲ. ಇವತ್ತೊಂದು ಕೀಳ್ತಾ ಇದ್ದೀನಿ, ಅದು ಬಲ್ತುತ್ತೆ. ಆಮೇಲೆ ಒಂದು 5 6 ಆದ್ರೂ ಸಾಕು, ಒಂದು ಸಾಂಬಾರೋ ಪಲ್ಯನೋ ಮಾಡ್ಬೋದಲ್ಲ. ಅದೇನು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಅದಾಯಿತು. ಇವತ್ತಿಲ್ಲಿ ಇಷ್ಟಿದ್ದೀನಿ, ಇಷ್ಟು ಒಂದು ಹಸಿಮೆಣ್ಸಿಕಾಯಿ ಸ್ವಲ್ಪ ಆಗಿದೆ, ಕ್ಯಾಪ್ಸಿಕಮ್ ಒಂದಾಗಿದೆ. ಈಗ ಇದು ಕಾಯಿ ಇದೆ, ಇನ್ನು ಕೀಳೋಕೆ ಇನ್ನೂ ಸುಮಾರು ದಿನ ಬೇಕು. ಆದರೆ ನಾವು ನಟ್ಟಿದ್ದಕ್ಕೆ ಮೋಸ ಇಲ್ಲ, ಒಂದೊಂದಾಗಿ ಆಗ್ತಾಯಿದೆ. ಪರವಾಗಿಲ್ಲ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸರಿಯಾಗಿ ಮಗು ಥರ ನೋಡಬೇಕು. ಗಿಡ ನಡೋದಂದರೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ, ಹೂವು ನಡೋದು, ಹೂಗಳು ಪಾಟ್ ಬೆಳೆಸೋದು. ನಾವು ಮಕ್ಕಳನ್ನ ಹೇಗೆ ನೋಡ್ಕೊತೀವೋ ಅದೇ ಥರ ನೋಡಿ. ಇದು ನೋಡಿದರೆ ಖುಷಿಯಾಗುತ್ತೆ ಚಪ್ರ. ಅಷ್ಟು ಚೆನ್ನಾಗಿ ಬಂದಿದೆ ಗಿಡಗಳು. ಹಾಗೆ ವೆಯ್ಟ್ ಮಾಡ್ತಾಯಿರಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಇದು ತೋಟಗಳದ್ದೆಲ್ಲ ಹಾಕ್ತೀನಿ. ಇನ್ನೊಂದು ವೀಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ಇನ್ನು ಬೇರೆ ಬೇರೆ ತರಕಾರಿ ಬಂದಾಗ ಒಂದೊಂದು ವ್ಲಾಗ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್. ಮತ್ತು